ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ಹಾಗೆಯೇ ಎಲ್ಲ ನಮ್ಮ ದೀರ್ಘಾಯುಷ್ಯ ಒಂದು ಚಾಲನನ್ನು ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕ ಬಂಧುಗಳೇ, ಏನು ಈ ಒಂದು ವಾರದಲ್ಲಿ ಫಿಟ್ ಇಂಡಿಯಾ ಶಾಲಾ ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಫಿಟ್ ಇಂಡಿಯಾ ಕಾರ್ಯಾಗಾರದ 3ನೇ ದಿನದ ಚಟುವಟಿಕೆ ಸಾಂಪ್ರದಾಯಿಕ ಕ್ರೀಡೆಗಳು. ಇವತ್ತು ಭಾರತ ಅನ್ನುವಂಥದ್ದು ಅನೇಕ ಹಳ್ಳಿಗಳಿಂದ ಕೂಡಿದ ದೇಶ. ಹಳ್ಳಿಗಳಲ್ಲಿ ಮಕ್ಕಳು ಈ ಮೊದಲು ಅಂದರೆ ಕಂಪ್ಯೂಟರ್ ಮತ್ತು ಮೊಬೈಲ್ ಬಳಕೆ ಚಾಲ್ತಿ ಬರುವುದಕ್ಕಿಂತ ಮೊದಲು ಭಾಳ ಸ್ವಚ್ಛಂದಮಯವಾಗಿ ಮೈದಾನದಲ್ಲಿ ಮೈ ಬಿಚ್ಚಿ ಭಾಳ ಖುಷಿಯಿಂದ ನಲಿವಿನಿಂದ ನಗುತ್ತಾ ಸ್ನೇಹಿತರ ಸಂಗಡದೊಂದಿಗೆ ಉತ್ತಮ ಗ್ರಾಮೀಣ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅದು ಅಂದಿನ ದಿನಮಾನದಲ್ಲಿ. ಇಂದಿನ ದಿನಮಾನದಲ್ಲಿ ಮೊನೆ ಮೈದಾನವಾಗಿದೆ. ಮೊಬೈಲ್, ಕಂಪ್ಯೂಟರ್ ಸ್ನೇಹಿತರಾಗಿದ್ದಾರೆ. ಅವುಗಳ ಮುಂದೆ ಕುಳಿತು ದೈಹಿಕ ಚಲನವಲನವಿಲ್ಲದೆ ಮಕ್ಕಳು ಜಡತ್ವವನ್ನು ಪಡ್ಕೊಳ್ತಾ ಇದ್ದಾರೆ. ನೋಡಿ, ಅಂದಿನ ದಿನಮಾನದಲ್ಲಿ ಗೋಲಿ ಆಟವನ್ನು ತಾವು ಗಮನಿಸಬೇಕು. ಇಬ್ಬರು ಸ್ನೇಹಿತರು ಸೇರಿ ಆ ಗೋಲಿಗಳನ್ನು ಬೆರಳಿನಿಂದ, ಆ ಒಂದು ಗ್ರಾಮೀಣ ಕ್ರೀಡೆಗಳು ಏನಿದ್ದಾವೆ ಸಾಂಪ್ರದಾಯಿಕ ಎಲ್ಲ ಕ್ರೀಡೆಗಳು ಕೂಡ, ಇಲ್ಲಿ ಮಹಿಳೆಯರಾಗ್ಬೋದು, ಮಕ್ಕಳಾಗ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಅಲ್ಲಿ ಬೆರಳು ಬಳಕೆ ಆಗ್ತದೆ, ಆಟ ಆಡುವಾಗ ಕಾಲುಗಳು ಬಳಕೆ ಆಗ್ತದೆ, ದೇಹದ ಚಲನೆ ಬರ್ತದೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ದೇಹ ಕ್ರಿಯಾತ್ಮಕವಾಗಿರ್ತದೆ. ಒಳ್ಳೆಯ ರೀತಿಯಾದಂತಹ ಒಂದು ರಕ್ತ ಸಂಚಾರ ನಮ್ಮ ದೇಹದ ನರಮಂಡಲಕ್ಕೆ ಆಗಲಿಕ್ಕೆ ಮತ್ತು ನಮ್ಮ ದೇಹದ ಜಾಯಿಂಟ್ ಸಂದುಗಳಂತ ಏನು ಕರಿತೀವಿ ಅವು ಮೂಮೆಂಟ್ ಮಾಡೋದ್ರಿಂದ ವ್ಯಕ್ತಿ ಒಳ್ಳೆ ಆರೋಗ್ಯವಾಗಿರ್ತಾನೆ. ಜೊತೆಗೆ ನಾವು ನಡೆದಾಡ್ತಾ ಹೋಗೋದ್ರಿಂದ ದೇಹವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡೋದು, ಜಂಪ್ ಮಾಡೋದು, ಕುಣಿಯೋದು, ಎಸೆಯೋದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹ ಭಾಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತದೆ. ತಗೊಳ್ಳಿಗೆ ನೋಡ್ಬೋದು, ಅಂದಿನ ದಿನಮಾನದಲ್ಲಿ ರಜೆ ಬಿಡ್ತು ಅಂದರೆ ಹಳ್ಳಿ ಮಕ್ಕಳು ಗುಂಪಾಗಿ ಒಂದೆಡೆ ಸೇರಿ, ಅದು ಹೊಲ ಆಗ್ಬೋದು, ಒಂದು ಶಾಲಾ ಒಳಭಾಗದ ಕಾಂಪೌಂಡಿನ ಒಳಭಾಗದ ಮೈದಾನ ಆಗ್ಬೋದು, ಹೊರಾಂಗಣ ಆಗ್ಬೋದು, ಒಂದು ಹಳ್ಳ ಕೊಳ್ಳದ ಜಾಗ ಆಗ್ಬೋದು, ಹೀಗೆ ಊರಿನ ಒಳಗೆ ಅಥವಾ ಊರಿನ ಹೊರಗೆ ಎಲ್ಲ ಮಕ್ಕಳುಗಳು ಸೇರಿ ರಜದ ಅವಧಿ ಬಂತು ಅಂದರೆ, ಶನಿವಾರ ಬಂದರೆ ಭಾನುವಾರದ ರಜದಲ್ಲಿ ಆಟ, ದಸರಾ ರಜೆ ಬಂತಂದರೆ ಅಲ್ಲಿ ಸಂಪೂರ್ಣ ಆಟ, ಬೇಸಿಗೆ ರಜದಲ್ಲಿ ನಿರಂತರ ಆಟ, ಹೀಗೆ ಮಕ್ಕಳು ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ಇರ್ತಾ ಇರೋದ್ರಿಂದ ಅಂದಿನ ದಿನಮಾನದಲ್ಲಿ ಮಕ್ಕಳಿಗೆ ಅನೇಕ ಅದು ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು, ಬೇರೆ ಬೇರೆ ಎಲ್ಲ ವ್ಯಾಧಿಗಳು ಕೂಡ ಭಾಳ ದೂರ ಇದ್ದವು. ಆದರೆ ಇಂದಿನ ದಿನಮಾನದಲ್ಲಿ ಮಕ್ಕಳು ಕೇವಲ ಶಾಲಾವಧಿನಲ್ಲಿ ಕ್ರೀಡೆಗಳ ಸ್ಪರ್ಧೆಗೆ ಬಂದಾಗ ಮಾತ್ರ ಮಕ್ಕಳು ಆಟ ಆಡಲಿಕ್ಕೆ ಆಸಕ್ತಿ ವಹಿಸ್ತಾರೆ. ಇತರೆ ಒಂದು ಸಂದರ್ಭಗಳಲ್ಲಿ ಒಂದು 70% ಮಕ್ಕಳು ಹಳ್ಳಿ ಶಾಲೆಗಳಲ್ಲಿ ಯಥೇಚ್ಛವಾಗಿ ಆಟವನ್ನು ಆಡ್ತಾರೆ. ಇನ್ನು ಪಟ್ಟಣ ಪ್ರದೇಶದ ಶಾಲೆಗಳಲ್ಲಿ ಆ ಶಾಲೆಗೆ ಮೈದಾನ ಇಲ್ಲ ಅಂದರೆ ತರಗತಿಯ ಕೋಣೆಗಷ್ಟೇ ಮಕ್ಕಳು ಸೀಮಿತವಾಗಿ ಇವತ್ತು ವಿವಿಧ ಒಂದು ಕುಳಿತಾಡುವಂತಹ ಆಟಗಳನ್ನು ಕೋಣೆ ಒಳಗಡೆ ತಮ್ಮ ತಮ್ಮ ಜಾಗದಲ್ಲಿ ಸ್ನೇಹಿತರ ಸಂಗಡದಲ್ಲಿ ಶಾಲಾವರಣದ ಒಳಭಾಗದಲ್ಲಿ ಆಟ ಆಡಲು ಮಕ್ಕಳು ಸ್ವಲ್ಪ ಅಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂತ ಹೇಳಿದ್ರೆ ಇಂದಿನ ಯಾಂತ್ರೀಕೃತ ಜೀವನ, ಯಾಂತ್ರೀಕೃತ ಜಗತ್ತು, ಯಾಂತ್ರೀಕೃತ ಬದುಕು ಎಲ್ಲದೂ ಕೂಡ ಯಾಂತ್ರೀಕೃತವಾಗಿ ಇವತ್ತು ನಾವು ಆಟದ ಮೈದಾನ ಕಳೆದು ಹೋಗ್ತಾ ಇದೆ. ಶಾಲಾಂಗಳದಲ್ಲಿದ್ದಂಥ ಆಟದ ಮೈದಾನ ಇವತ್ತು ಎತ್ತರದ ಬಿಲ್ಡಿಂಗನ್ನು ಅಲ್ಲಿ ಕಟ್ಟಿ ಅದನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕಾರಣ, ಆ ಶಾಲೆಗೆ ದಾಖಲಾತಿ ಹೆಚ್ಚಾಗೋದಾಗ್ಬೋದು, ಆ ಶಾಲೆಯನ್ನೇನು ಬೇರೆ ಏನೋ ಒಂದು ವಿವಿಧ ರೀತಿಯಾದಂತಹ ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಯೋಜನೆ ಹಾಕ್ಕೊಳ್ಳೋದಾಗ್ಬೋದು. ಆವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಭಾಳ ಸ್ವಚ್ಛಂದಮಯವಾಗಿ ಶಾಲಾ ಮೈದಾನದಲ್ಲಿ ಮನತುಂಬಿ ಮಕ್ಕಳ ಆಟವನ್ನು ಆಡ್ತಾಯಿದ್ರು. ಆ ಮಕ್ಕಳ ಆರೋಗ್ಯ ಅನ್ನುವಂಥದ್ದು ಕೂಡ ದೈಹಿಕ ಮಾನಸಿಕ ಸದೃಢತೆ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ವಿ. ಹಾಗಾಗಿ ನಮ್ಮ ಗ್ರಾಮೀಣ ಕ್ರೀಡೆಗಳು, ಸಾಂಪ್ರದಾಯಿಕ ಏನು ಕ್ರೀಡೆಗಳಿದ್ದಾವೆ, ಬಗರಿ ಆಗ್ಬೋದು, ಚಿನ್ನಿದಾಂಡು ಆಗ್ಬೋದು, ತಾವೇನೀಗ ಚಿತ್ರದಂಡದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲವೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಒಂದು ಒಳ್ಳೆಯ ಮನಸ್ಸನ್ನು, ಒಂದು ಒಳ್ಳೆಯ ರೀತಿಯಾದಂಥ ಆರೋಗ್ಯವನ್ನು ಸಂಪೂರ್ಣಮಯವಾಗಿ ಮಕ್ಕಳಿಗೆ ಕೊಡಲಿಕ್ಕೆ ಈ ಒಂದು ಸಾಂಪ್ರದಾಯಿಕ
ಕ್ರೀಡೆಗಳು ಸಹಾಯಕಾರಿ ಆಗ್ತವೆ. ಆದ್ದರಿಂದ ಫಿಟ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಈ ಒಂದು 3ನೇ ದಿನದ ಚಟುವಟಿಕೆಯಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.